ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ದಲಿತ ಹೋರಾಟಗಾರ, ರೈತ ಮುಖಂಡ, ಕಬ್ಬು ಕಟಾವು ಮತ್ತು ಸಾಗಾಣಿಕೆದಾರರ ಸಂಘದ ಆಲಮೇಲ ತಾಲೂಕು ಅಧ್ಯಕ್ಷ ಶಶಿಧರ್ ನಾಯ್ಕೋಡಿ ಮೇಲೆ ದಿನಾಂಕ 6/2/2026ರಂದು ಸಿಂದಗಿ ಅಪ್ಪಾಜಿ ಹೋಟೆಲ ಎದುರುಗಡೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸಾದಿಕ್ ಸುಂಬಡ್ ಮತ್ತು ಅವರ ಕಾರು ಚಾಲಕ ಹಲ್ಲೆ ಮಾಡಿರುವುದನ್ನು ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಲಿತ ಮುಖಂಡ ಶಶಿಧರ್ ನಾಯ್ಕೋಡಿಗೆ ನ್ಯಾಯ ಒದಗಿಸಲು ದಲಿತ ಒಕ್ಕೂಟದಿಂದ ಆಲಮೇಲ ಠಾಣೆಯ ಪಿಎಸ್ಐ ಅರವಿಂದ್ ಅಂಗಡಿ ಇವರಿಗೆ ದಲಿತ ಮುಖಂಡರು ಮನವಿ ಸಲ್ಲಿಸಿ ಕಾನೂನು ರೀತಿ ನ್ಯಾಯ ಒದಗಿಸಿ ಆರೋಪಿತರನ್ನು 15/2/2026ರ ಒಳಗೆ ಬಂಧಿಸಿ ನ್ಯಾಯ ಕೊಡಿಸಬೇಕು. ಇಲ್ಲದಿದ್ದರೆ ದಲಿತ ಒಕ್ಕೂಟದಿಂದ 15/2/2026ರಂದು ಆಲಮೇಲ ಸಂಪೂರ್ಣ ಬಂದ್ ಮಾಡಿ ಪ್ರತಿಭಟನೆ ಮಾಡುವುದಾಗಿ ಆಲಮೇಲ, ಸಿಂದಗಿ, ದೇವರ ಹಿಪ್ಪರಗಿ ದಲಿತ ಪರ ಸಂಘಟನೆಯ ಮುಖಂಡರಿಂದ ಮನವಿ ನೀಡಿದರು. ನಾವು ಏನೋ ಈ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಈ ಒಂದು ಇನ್ಸಿಡೆಂಟ್ ಸಲುವಾಗಿ ಆಲ್ರೆಡಿ ನಮ್ಮ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ನಂಬರ್ 27/2026ರಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರತಿ ಏನು ಈ ಒಂದು ಹಿಂದೆಗಡೆ ಆಯಿತು ಎಲ್ಲ ಏನಾಗ್ತಿತ್ತು, ಈ ಒಂದು ನಮ್ಮ ಅಟ್ರಾಸಿಟಿ ಕೇಸನ್ನು ನಮ್ಮ ಏನು ನಮ್ಮ ಡಿವೈಎಸ್ಪಿ ಸಾಹೇಬರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ವಿ. ಈ ಒಂದು ಸರ್ಕಾರದ ಆದೇಶದ ಮೇಲೆ ಡೈರೆಕ್ಟರೇಟ್ ಆಫ್ ಸಿವಿಲ್ ರೈಟ್ ಎನ್ಫೋರ್ಸ್ಮೆಂಟ್ ಅವರು ಒಂದು ವಿಜಯಪುರದಲ್ಲಿ ಇರುತ್ತದೆ, ಅವರು ಈ ಒಂದು ತನಿಖೆಯನ್ನು ಕೈಗೊಳ್ತಾರೆ. ಆಲ್ರೆಡಿ ಇವತ್ತು ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಅವ್ರಿಗೊಂದು ನಮಗೆ ನಮ್ಮ ಅಸಿಸ್ಟೆಂಟ್ ಬೇಕಾದರೂ ಕೂಡ ನಾವು ಕೊಡ್ತೀವಿ. ಈ ಒಂದು ತನಿಖೆಯ ತಾವು ಏನು ಹೇಳಿದ್ರೆ ಆಲ್ರೆಡಿ FIR ಆಗಿದೆ, ತನಿಖೆ ಕೂಡ ಆಗಿದೆ. ಏನು ಆರೋಪಿತರಿದ್ದಾರೆ ಅವ್ರ ಮೇಲೆ ಏನು ಕಾನೂನು ಕ್ರಮ ಕೈಗೊಳ್ಬೇಕು. ಯಾವುದೇ ರೀತಿ ಅದು ಕಾನೂನಿಂದ ಆಗುತ್ತೆ, ಕಾನೂನು ಬಿಟ್ಟೇನೂ ಹೋಗುತ್ತೆ, ಕಾನೂನು ರೀತಿಯಿಂದ ಆಗುತ್ತೆ. ಕಾನೂನಿಗಿಂತ ಕೂಡ ನಾವು ಆಲ್ರೆಡಿ ಅವರಿಗೆ ಹೇಳಿದ್ದೀವಿ ಒಂದು ಮುಖಾಂತರ, ಮತ್ತು ಪತ್ರದ ಮುಖಾಂತರ ಏನೇನಾಗಿದೆ, ಘಟನೆ ಏನಾಗಿದೆ ಅಂತ ಹೇಳ್ಕೊಂಡು ಅವರಿಗೆಲ್ಲ ವಿಸ್ತಾರವಾಗಿ ಹೇಳಿರ್ತೀವಿ. ಅದರ ಅನ್ವಯ ಬಂದು ಅವ್ರ ತನಿಖಾಧಿಕಾರಿಗಳು ಬಂದು ಅವರು ಯಾರು ಅರೆಸ್ಟ್ ಮಾಡಬೇಕು, ಏನು ಪ್ರೊಸೀಜರ್ ಏನಿದೆ ಎಲ್ಲ ಫಾಲೋ ಮಾಡಬೇಕು. ನಾವು ಅವ್ರ ಜೊತೆ ಇರ್ತೀವಿ. ಈ ಒಂದು ಪೊಲೀಸ್ ಠಾಣೆ ಏನು ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಒಂದು ಸಿಂದಗಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಅವರಿಗೆ ಒಂದು ತನಿಖೆಗೆ ಸಹಾಯ ಮಾಡಿ ಒಂದು ಕಾನೂನು ರೀತಿಯಲ್ಲಿ ಒಂದು ಪ್ರಕರಣವು ಮುಂದೆ ಹೋಗುತ್ತೆ ಅಂತ ಹೇಳ್ಕೊಂಡು ತಮಗೆ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ತಾವು ಹೇಳಿದ್ದೀರ, ಏನು 4 ದಿನ 5 ದಿನ ಗಡುವು ಕೊಟ್ಟಿದ್ದೀರ. ಒಂದು ಒಳಗಡೆ ಆಯಿತು ಕಾನೂನು ರೀತಿ ಅಂತ, ಕಾನೂನು ಬಿಟ್ಟು ಮತ್ತೆ ಕಾನೂನು ರೀತಿ ಅಂತ ನಾವು ಏನು ಪ್ರೊಸೀಜರ್ ಮಾಡಬೇಕು ಅದನ್ನು ಮಾಡಿ ನಮಗೆ ಹೇಳಬೇಕು. ಥ್ಯಾಂಕ್ ಯು ಸರ್. ಸಿಆರ್ ಒಂದು ಸ್ವಲ್ಪ ವೈಡರ್ ನಮಗೊಂದು ನೋಟಿಸ್ ಕೊಟ್ಟಿದ್ದೀರಿ. ಅದಕ್ಕೆ ನಾವು ಏನಾದ್ರು ನಮ್ಮ ಸಮಾಜದವರು ಎಲ್ಲ ಲೀಡರ್ಸು ಬಂದಿದ್ರು, ಅವರಿಗೂ ಏನು ನಿರಾಸೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲರೂ ಕೂಡ ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಗೌರವ ಇಟ್ಕೊಂಡು ನಮ್ಮ ಸಮಾಜಕ್ಕೆ ನೀವು ಬೆನ್ನೆಲುಬಾಗಿ ನಿಂದಿರ್ತೀವಿ ಅನ್ನೋ ಉದ್ದೇಶಕ್ಕೆ ನಮ್ಮ ಸಮಾಜದ ಎಲ್ಲ ಲೀಡರ್ಗಳು ಬಂದಿರ್ತಾರೆ. ಅದಕ್ಕೆ ನಮ್ಮ ಸಮಾಜದ ಅಳಿಲನ್ನು ನಿಮ್ಮೆಲ್ಲಕ್ಕೆ ತೊಡ್ಕೋತಾರೆ. ಅದಕ್ಕೆ ನಮಗೊಂದು ಅವಕಾಶ ಮಾಡಿಕೊಟ್ಟದಕ್ಕೆ ನಾವು ತುಂಬ ಧನ್ಯವಾದ. ಇದನ್ನು ಉದ್ದೇಶಿಸಿ ಮಾತುಗಳನ್ನು ನಡಿಕರು ಮತ್ತು ಆಮೇಲೆ ಮುಂದಿನ ಸುತ್ತ ವಿಜಯಪುರ ಜಿಲ್ಲೆ ಆಲಮೇಲ ತಾಲೂಕಿನ ಆರಕ್ಷಕ ಠಾಣೆ ಎದುರುಗಡೆ ಇವತ್ತಿನ ದಿವಸ ನಮ್ಮೆಲ್ಲ ದಲಿತ ಪರ ಸಂಘಟನೆಗಳು ಒಕ್ಕೂಟದಿಂದ ಮತ್ತು ನಮ್ಮ ದಲಿತ ಹಿರಿಯರು ಮುಖಂಡರು ಅವರು ಕೂಡ ಬರಬೇಕಾಗಿತ್ತು. ಎಲ್ಲರಿಗೂ ಫೋನ್ ಮುಖಾಂತರ ಸಂಪರ್ಕಿಸಿದ್ದೀವಿ. ಇದು ಕಾರಣಾಂತರಗಳಿಂದ ಮತ್ತು ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು. ನಾವು ಕಾನೂನಿನ ಪರಿಪಾಲಕರು ಮಾಡೋರು, ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಹೊರಗಡೆ ಜನಗಳಿಗೆ ಅನ್ಯಾಯ ಆಗಬಾರ್ದು. ನಮ್ಮ ಹೋರಾಟದಿಂದ ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು ಅನ್ನೋವಂಥ ಉದ್ದೇಶದಿಂದ ಇವತ್ತು ಎಲ್ಲರೂ ಮನ ಒಕ್ಕೂಟದಿಂದ ನಾವು 15ನೇ ತಾರೀಕಿಗೆ ಒಂದು ಗಡುವನ್ನು ನೀಡಿದ್ದೀವಿ.
15ನೇ ತಾರೀಕುವರೆಗೆ ಆ ಆರೋಪಿ FIR ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಬಂಧಿಸದೇ ಹೋಗಿದ್ರೆ ನಾವು ಮುಂದಿನ 15ನೇ ತಾರೀಕುವರೆಗೆ ನಾವು ಗಡುವನ್ನು ಕೊಟ್ಟಿದ್ದೀವಿ. ಯಾವುದೋ ಪೊಲೀಸ್ ಇಲಾಖೆಗೆ. ಆ ಪೊಲೀಸ್ ಇಲಾಖೆ ಅಂದರೆ ನಮ್ಮೆಲ್ಲರನ್ನ ರಕ್ಷಣೆ ಮಾಡುವಂಥ ಇಲಾಖೆ. ಯಾಕಪ್ಪ ಅಂದ್ರೆ ಅವರು ರಕ್ಷಣೆ ಮಾಡದಿದ್ದರೆ ನಾವು ಇನ್ನೂ ಎಷ್ಟು ದಿನ ಹೊಡೆದಾಡಿ ಸಾಯ್ತಿದ್ವು ಅಂತ ಗೊತ್ತಿಲ್ಲ. ಅದಕ್ಕೆ ಆ ಇಲಾಖೆ ಮೇಲೆ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥ ನಾವುಗಳು. ಅದಕ್ಕಾಗಿ ದಯಮಾಡಿ ಆ ಇಲಾಖೆಗೆ ನಾವು ಒಂದು ಮನವಿ ಮಾಡೋದಂದ್ರೆ 15ನೇ ತಾರೀಕು ಒಳಗಡೆ ನೀವು ಬಂಧಿಸಿ ಕಾನೂನು ಕ್ರಮ ಏನು ತಗೋತೀರಿ ತಗೊಳ್ರಿ. ಅದಕ್ಕೆ ನಾವು ಯಾವುದೋ ಅಡ್ಡಿಪಡಿಸಂಗಿಲ್ಲ. ಒಂದು ವೇಳೆ 15ನೇ ತಾರೀಕು ಒಳಗಡೆ ನೀವು ಒಂದು ವೇಳೆ ಬಂಧಿಸದೆ ಹೋಗಿದ್ರೆ ಈ ಸಿಂದಗಿ ಆಲ್ಮೇಲ್ ತಾಲೂಕನ್ನು ಬಂದ್ ಕರೆಯನ್ನು ನೀಡಲು ನಾವೆಲ್ಲರೂ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಮತ್ತು ಕರೆಯನ್ನು ಕೊಟ್ಟಿದ್ದೀವಿ. 15ನೇ ತಾರೀಕು ಒಳಗಡೆ ನೀವು ಬಂಧಿಸಬೇಕು. ನಿಮ್ಮ ಕಾನೂನು ಚೌಕಟ್ಟು ಏನೇನಿದೆ ಅದು ನೀವು ಪರಿಪಾಲನೆ ಮಾಡಿರಿ. ಅದಕ್ಕೆ ನಾವೇನು ಅಡ್ಡಿಪಡಿಸಂಗಿಲ್ಲ. ನಾವು ಒಂದು ವೇಳೆ 15ನೇ ತಾರೀಕಿಗೆ ಬಂಧಿಸಲಿಲ್ಲ ಅಂದ್ರೆ ಇಡೀ ಆಲ್ಮೇಲ್ ತಾಲೂಕು ಬಂದ್ ಕರೆಯನ್ನು ನೀಡ್ತೀವಿ ಅಂತೇಳಿ ಈ ಮೂಲಕ ನಮ್ಮ PSI ಸಾಹೇಬರಿಗೆ ಒಂದು ಮನವಿಯನ್ನು ನೀಡಕ್ಕೆ ಬಂದಿದ್ದೀವಿ. ಅದಕ್ಕೆ ದಯಮಾಡಿ PSI ಸಾಹೇಬರು ಮತ್ತು SP ಸಾಹೇಬರು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆಯವರು ಅತ್ಯಂತ ಗಂಭೀರ ಪರಿಗಣಿಸಿ ಇದಕ್ಕೆ ನ್ಯಾಯ ಕೊಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ನನಗೆ ಮಾತನಾಡೋ ಅವಕಾಶ ಮಾಡಿಕೊಡುವಂಥ ಎಲ್ಲ ದಲಿತ ಮುಖಂಡರಿಗೂ ದಲಿತ ಸಮಾಜದ ಬಂಧುಗಳಿಗೂ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪೊಲೀಸ್ ಇಲಾಖೆಯವರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಧನ್ಯವಾದಗಳು ಹೇಳುತ್ತೇನೆ. ಆಲ್ಮೇಲ್ ಇವರಿಗೆ ಮಾನ್ಯ SP ಸಾಹೇಬರು ವಿಜಯಪುರ ಇವರಿಗೆ ಮಾನ್ಯ PSI ಸಾಹೇಬರು ಆಲ್ಮೇಲ್ ಮುಖಾಂತರ ವಿಷಯ ರೌಡಿ ಶೀಟರ್ ಶಾದಿಕ್ ಸುಂಬಡನನ್ನು ಬಂಧಿಸುವ ಕುರಿತು ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಅನುಸಾರವಾಗಿ ಆಲಮೇಲ ತಾಲೂಕಿನ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ತಮ್ಮಲ್ಲಿ ಒತ್ತಾಯಿಸುವುದೇನೆಂದರೆ ದಿನಾಂಕ 6/2/2026ರಂದು ಸಿಂದಗಿ ಪಟ್ಟಣದ ಅಪ್ಪಾಜಿ ಹೋಟೆಲ್ ಎದುರುಗಡೆ ಜನಸಂದಣಿ ಇರುವ ಪ್ರದೇಶದಲ್ಲಿ ಆಲ್ಮೇಲ್ ಪಟ್ಟಣದ ದಲಿತ ಹೋರಾಟಗಾರರಾದ ಶಶಿಧರ್ ನಾಯ್ಕೋಡಿ ಹಾಗೂ ಪವನ್ ಕಾಳೆಯವರ ಮೇಲೆ ರೌಡಿ ಶೀಟರ್ನಾದ ಶಾದಿಕ್ ಸುಂಬಡ್ ಹಾಗೂ ಆತನ ಕಾರು ಚಾಲಕ ಅಯೂಬ್ ಇಲಾಯಿ ಗುಂದಗಿ ಇಬ್ಬರು ಸೇರಿಕೊಂಡು ಜಾತಿ ನಿಂದನೆ ಮಾಡಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದು ಇರುತ್ತದೆ. ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ವಿರುದ್ಧ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಆರೋಪಿಯ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಾಗಿದ್ದು ಇಲ್ಲಿಯವರೆಗೂ ಆರೋಪಿಗಳನ್ನು ಬಂಧಿಸಿರುವುದಿಲ್ಲ. ಆರೋಪಿಗಳು ಆಲ್ಮೇಲದಲ್ಲೇ ರಾಜಾರೋಷವಾಗಿ ತಿರುಗಾಡುತ್ತಿದ್ದು ಮತ್ತು ಶಶಿಧರ್ ನಾಯ್ಕೋಡಿರವರ ಕುಟುಂಬದ ಮೇಲೆ ಎಲ್ಲ ಸದಸ್ಯರಿಗೂ ಶಾದಿಕ್ ಸುಂಬಡ್ ಹಾಗೂ ಆತನ ಸಹಚರರಿಂದ ಜೀವ ಬೆದರಿಕೆ ಹಾಕುತ್ತಿದ್ದಾರೆ. ಕಾರಣ ಕೂಡಲೇ 4-5 ದಿನಗಳಲ್ಲಿ ಆರೋಪಿಯನ್ನು ಬಂಧಿಸಬೇಕು. ಇಲ್ಲವಾದ ಪಕ್ಷದಲ್ಲಿ ಆಲ್ಮೇಲ ತಾಲೂಕಿನ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಇದೇ ದಿನಾಂಕ 15/2/2026ರಂದು ಭಾನುವಾರ ಸಂಪೂರ್ಣ ಆಲ್ಮೇಲ್ ಬಂದ್ ಮಾಡಬೇಕು ಅಂತ ಕರೆ ನೀಡುತ್ತೇವೆ. ಇದಕ್ಕೆ ತಕ್ಷಣ ಆರೋಪಿಗಳನ್ನು ಬಂಧಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ಧನ್ಯವಾದಗಳೊಂದಿಗೆ ದಲಿತ ಪರ ಸಂಘಟನೆಗಳ ಒಕ್ಕೂಟ ಆಲ್ಮೇಲ್, ಸ್ಥಳ ಆಲ್ಮೇಲ್.